ನಾಳೆ ಆರಿದ್ರ ನಕ್ಷತ್ರ ಇದೆ. ಏನಾದ್ರೂ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾ? ಯಾಕಂದ್ರೆ ಡಿಸೆಂಬರ್ ನಲ್ಲಿ ಯಾವ ರೀತಿ ಅದನ್ನ ಆಚರಣೆ ಮಾಡ್ಬೇಕಾಗಿತ್ತು ಅದನ್ನ ತಿಳಿಸ್ಕೊಟ್ರಿ ನೀವು. ಸೊ ಈಗ ಆರಿದ್ರ ನಕ್ಷತ್ರ ಬರ್ತಾ ಇದೆ ಜನವರಿನಲ್ಲಿ. ಇದನ್ನ ನಾವು ಯಾವ ರೀತಿ ಬಳಸ್ಕೊಳ್ಬೇಕಾಗತ್ತೆ, ಈ ದಿನ ಏನ್ ಮಾಡ್ಬೇಕು? ನಾಳೆ ಇರೋದ್ರಿಂದ ಒಂದಿನ ಮುಂಚಿತವಾಗಿ ಕೇಳ್ತಾ ಇದೀನಿ ಗುರುಗಳೇ, ಏನಾದ್ರೂ ಸಿದ್ಧತೆಗಳು ಮಾಡ್ಕೊಳ್ಳೋಂಗಿದ್ರೆ ಏನ್ ಮಾಡ್ಕೊಳ್ಬೇಕು? ನೀವು ಪ್ರಶ್ನೆ ಮಾಡುವಾಗ ನನ್ನ ಮನಸ್ಸಿದೆಲ್ಲ ಹೊರಟೋಗಿತ್ತು. ಲಾಸ್ಟಿಗೆ ಆರಿದ್ರ ಅಂದ್ರೆ ಅಷ್ಟೇ ಕೇಳಿಸಿದೆ ನನಗೆ. ಆರಿದ್ರ ಅಂದ್ರೆ ಅಷ್ಟೇ ಕೇಳಿಸ್ತು, ಗೊತ್ತಿಲ್ಲ ನನಗೆ. ನಾನೇನು ಈ ಪ್ರಾತಃ ಕಾಲಕ್ಕೆ, ಮಧ್ಯಾಹ್ನ ಕಾಲಕ್ಕೆ, ಸಾಯಂಕಾಲಕ್ಕೆ ಮೂರು ಬಣ್ಣಗಳು ಬದಲಾಗ್ತವೆ ಒಂದು ಲಿಂಗ. ಆರಿದ್ರ ನಕ್ಷತ್ರದ ದಿನದಂತೂ ಒಂದು ವಿಶೇಷವಾಗಿರುವ ಕ್ಷೇತ್ರದಲ್ಲಿ ನಾನು ಹೋಗಿ ಮಾಡಬೇಕು ಅಂತ ಮನಸ್ಸಿಗಿದ್ದಾಗ ನೀವು ಪ್ರಶ್ನೆ ಮಾಡಿಬಿಟ್ರಿ. ಯಾವ ಜೀವಂಚ ಕಾಲದಿಂದಲೂ ಕೂಡ, ಅನಾದಿ ಕಾಲದಿಂದಲೂ ಕೂಡ ಮಾಡಿಕೊಂಡು ಬರ್ತಾ ಇರುವ ಅನೇಕ ಸ್ಥಳಗಳಿದ್ದಾವೆ, ಅನೇಕ ಕ್ಷೇತ್ರಗಳಿದ್ದಾವೆ, ಅನೇಕ ದೇಗುಲಗಳಿದ್ದಾವೆ. ಆ ದೇಗುಲಗಳಿಗೆ ನೀವು ಭೇಟಿ ಕೊಟ್ಟು ಆ ಅಭಿಷೇಕವನ್ನು ನಿಮ್ಮ ನಯನಗಳಿಂದ, ನಿಮ್ಮ ಸುಂದರವಾದ ಕಣ್ಣುಗಳಿಂದ ಆ ಭಗವಂತನ ದರ್ಶನ ಮಾಡಿಕೊಳ್ಳಿ. ನೀವು ಹೇಗಾಗಬೇಕು ಅಂತಂದರೆ ಶಿವನ ದೇವಸ್ಥಾನಕ್ಕೆ ಹೋದರೆ ವಿಷ್ಣುವಿನ ನಾಮ, ವಿಷ್ಣುವಿನ ದೇವಸ್ಥಾನಕ್ಕೆ ಶಿವನ ನಾಮ, ಇದನ್ನು ಹೇಳಿ ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೇ, ಎಲ್ರಿಗೂ ಸಂಕಲ್ಪ ಸದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ನಮಗೆ ವಿಡಿಯೋಸಲ್ಲಿ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಗುರುಗಳೇ, ಕಳೆದ 1-2 ತಿಂಗಳಿಂದ ನಮಗೆ ಈ ಒಂದು ಆರಿದ್ರ ನಕ್ಷತ್ರದ ಮಹಿಮೆ ಏನು, ಆ ವಿಶೇಷ ಏನು, ಶಿವನ ಆರಾಧನೆ ಹೆಂಗೆ ಮಾಡಬೇಕು ಆ ದಿನಗಳಲ್ಲಿ ಏನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಸೊ ನಾಳೆ ಆರಿದ್ರ ನಕ್ಷತ್ರ ಇದೆ, ಏನಾದರೂ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾ? ಯಾಕಂದರೆ ಡಿಸೆಂಬರ್ನಲ್ಲಿ ಯಾವ ರೀತಿ ಅದನ್ನು ನಾವು ಆಚರಣೆ ಮಾಡಬೇಕಾಗಿತ್ತು ಅದನ್ನು ತಿಳಿಸ್ಕೊಟ್ರಿ ನೀವು, ವಿಶೇಷವಾಗಿ ಜನವರಿನಲ್ಲಿ ಬಂದಾಗ. ಸೊ ಈಗ ಆರಿದ್ರ ನಕ್ಷತ್ರ ಬರ್ತಾ ಇದೆ ಜನವರಿನಲ್ಲಿ. ಇದನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೇಕಾಗತ್ತೆ, ಈ ದಿನ ಏನು ಮಾಡಬೇಕು? ನಾಳೆ ಇರೋದ್ರಿಂದ ಒಂದಿನ ಮುಂಚಿತವಾಗಿ ಕೇಳ್ತಾ ಇದ್ದೀನಿ ಗುರುಗಳೇ, ಏನಾದರೂ ಸಿದ್ಧತೆಗಳು ಮಾಡ್ಕೊಳ್ಳೋಂಗಿದ್ರೆ ಏನು ಮಾಡ್ಕೊಳ್ಬೇಕು? ನಾಳೆ ಹೇಗೆ ನಾವು ಏನಾದರೂ ನಮ್ಮ ಒಂದು ಇಷ್ಟಾರ್ಥಗಳು ನೆರವೇರಬೇಕು ಅಂತಾರೆ ನಾಳೆ ದಿನವನ್ನು ನಾವು ಬಳಸ್ಕೊಳ್ಬಹುದಾ ಅಂತ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಪ್ರಶ್ನೆ ಮಾಡುವಾಗ ನನ್ನ ಮನಸ್ಸಿದೆಲ್ಲ ಹೊರಟೋಗಿತ್ತು. ಲಾಸ್ಟಿಗೆ ಆರಿದ್ರ ಅಂದ್ರೆ ಅಷ್ಟೇ ಕೇಳಿಸಿದ್ದೆ ನನಗೆ. ಆರಿದ್ರ ಅಂದಮೇಲೆ ಅಷ್ಟೇ ಕೇಳಿಸ್ತು, ಗೊತ್ತಿಲ್ಲ ನನಗೆ. ನಾನೇನು ಈ ಪ್ರಾತಃ ಕಾಲಕ್ಕೆ, ಮಧ್ಯಾಹ್ನ ಕಾಲಕ್ಕೆ, ಸಾಯಂಕಾಲಕ್ಕೆ ಮೂರು ಬಣ್ಣಗಳು ಬದಲಾಗ್ತವೆ ಒಂದು ಲಿಂಗ. ನಾನು ಮೊನ್ನೆ ಅಷ್ಟೇ ಹೇಳಿದ್ದೀನಿ, ಅದು ರಾಜಸ್ಥಾನದಲ್ಲಿ ಒಂದು, ಉಡುಪಿ ಬಳೆಯ ಮತ್ತೊಂದು, ಕೋಲಾರದ ಬಳೆ ಒಂದು, ರಾಜಸ್ಥಾನ, ಹೀಗೆ 3 ಕಡೆ ಇರುವಂಥವು 3 ಬಣ್ಣಗಳನ್ನ ಬದಲಾಯಿಸ್ತವೆ. ಆ ಲಿಂಗಗಳು ನೀವು ನೋಡ್ತಿದ್ದಂಗೆ ಆ ಬಣ್ಣಗಳಷ್ಟು ವ್ಯತ್ಯಾಸ ಗೊತ್ತಾಗ್ತವೆ. ಕೋಲಾರದ ವಿರೂಪಾಕ್ಷನ ದೇಗುಲ ಇದೆಯಲ್ಲ, ಅಲ್ಲಿ ಒಂದು ಆರಿದ್ರ ನಕ್ಷತ್ರ ಮಾಡಬೇಕು. ಹುಡುಗರು ಯಾವತ್ತು ಹೇಗೆ ಈ ಆರಿದ್ರ ಬಿದ್ದಾಗ ಏನಾಗಿದೆ ಅಂತಂದರೆ, ಈಗ ನಮ್ಮ ಕೆಲವರು ಭಕ್ತರ ಮನೆಗಳಲ್ಲಿ ನಮ್ಮ ಶಿಷ್ಯರೆಲ್ಲ ಹೊರಟೋಗ್ತಾರೆ. ನನ್ನ ಜೊತೆಗೆ ಒಂದಿಬ್ಬರು ಇರ್ತಾರೆ, ನಾನೇ ವ್ಯವಸ್ಥೆ ಮಾಡಿ ಕಳಿಸ್ಬಿಡ್ತೀನಿ. ಈ ಆರಿದ್ರ ಅಂದರೆ ಹಾಗಾಗ್ಬಿಟ್ಟಿದೆ. ಅದಕ್ಕೆ ಆರಿದ್ರ ನಕ್ಷತ್ರದ ದಿನದಂತೂ ಒಂದು ವಿಶೇಷವಾಗಿರುವ ಕ್ಷೇತ್ರದಲ್ಲಿ ನಾನು ಹೋಗಿ ಮಾಡಬೇಕು ಅಂತ ಮನಸ್ಸಿಗಿದ್ದಾಗ ನೀವು ಪ್ರಶ್ನೆ ಮಾಡಿಬಿಟ್ರಿ. ಅವಾಗ ಆರಿದ್ರ ಅಂದ ಕೂಡಲೇ ನಾನೇನು ಮಾಹಿತಿ ಕೊಡಬೇಕು? ನಿಮ್ಮ ಮನೆಯಲ್ಲಿ ಸಾಧ್ಯ, ಪಾಪ ಕೆಲವ್ರಿಗೆ ಆಗಲ್ಲ. ಹೆಂಗೆ ಮಾಡ್ತಾರೆ? ಅವ್ರ ಹತ್ರ ಶಿವನ ಲಿಂಗ ಇರಲ್ಲ, ಇರೋ ಅಂಥದ್ದು ವಿಗ್ರಹವನ್ನೇ ಶಿವಲಿಂಗ ಅಂದ್ಕೊಂಡು ಮಾಡಲಿಕ್ಕೆ ಮಾನಸಿಕವಾಗಿ ಬರಲ್ಲ. ಹಂಗೂ ನಾವು ಮಾಡ್ತೀವಿ ಅಂತಂದರೆ ಮಂತ್ರ ಬರಲ್ಲ. ಮಂತ್ರ ಒಂದಷ್ಟು ಬರುತ್ತೆ ಗುರುಗಳ, ನಮ ಶಿವಾಯ ಅನ್ನೋದು ಮಾಡೋದು ಕಾರ್ಯಕ್ಕೆ ಗೊತ್ತಿಲ್ಲ. ಹೀಗೆ ಏನೋ ಒಂದು ವ್ಯತ್ಯಾಸ ಆಗುತ್ತೆ ಅಂತಂದರೆ ಇನ್ನೇನು ತಲೆಗೆ ಹಾಕ್ಕೋಬಾರ್ದು. ನೇರವಾಗಿ ಯಾವ ಜೀವಂಚ ಕಾಲದಿಂದಲೂ ಕೂಡ, ಅನಾದಿ ಕಾಲದಿಂದಲೂ ಕೂಡ ಮಾಡಿಕೊಂಡು ಬರ್ತಾ ಇರುವ ಅನೇಕ ಸ್ಥಳಗಳಿದ್ದಾವೆ, ಅನೇಕ ಕ್ಷೇತ್ರಗಳಿದ್ದಾವೆ, ಅನೇಕ ದೇಗುಲಗಳಿದ್ದಾವೆ. ಆ ದೇಗುಲಗಳಿಗೆ ನೀವು ಭೇಟಿ ಕೊಟ್ಟು ಆ ಅಭಿಷೇಕವನ್ನು ನಿಮ್ಮ ನಯನಗಳಿಂದ, ನಿಮ್ಮ ಸುಂದರವಾದ ಕಣ್ಣುಗಳಿಂದ ಆ ಭಗವಂತನ ದರ್ಶನ ಮಾಡಿಕೊಳ್ಳಿ. ಸಾಕು, ಈ ಜನ್ಮಕ್ಕೆ ನೀವೇನಾದರೂ ಒಂದು ದರ್ಶನ ಮಾಡ್ಕೊಳ್ತೀನಿ ಅಂತಂದರು. ನೀವು ಹೋಗೋದೇ ಒಂದು ಸೇವೆ, ಹೋಗಿ ಪಾಲ್ಗೊಳ್ತಕ್ಕಂಥದ್ದು. ಯಥಾಶಕ್ತಿ ಅಲ್ಲಿ ಶಿವನಾಮವನ್ನು ನೀವು ಜಪ ಮಾಡಿ ಬನ್ನಿ. ಅಲ್ಲೇನಾದರೂ ಬಿಲ್ವ ಮರ ಇತ್ತು ಅಂತಂದರೆ ಅಲ್ಲಿ ಕುಳಿತುಕೊಂಡು ಶಿವನ ಅಷ್ಟೋತ್ತರವು, ದುರ್ಗಾ ಅಷ್ಟೋತ್ತರವು, ಲಕ್ಷ್ಮೀ ಅಷ್ಟೋತ್ತರವು, ವಿಷ್ಣುವಿನ ಅಷ್ಟೋತ್ತರವು ಹೇಳಿ ಅಭ್ಯಂತರವಿಲ್ಲ. ನೀವು ಹೇಗಾಗಬೇಕು ಅಂತಂದರೆ ಶಿವನ ದೇವಸ್ಥಾನಕ್ಕೆ ಹೋದರೆ ವಿಷ್ಣುವಿನ ನಾಮ, ವಿಷ್ಣುವಿನ ದೇವಸ್ಥಾನಕ್ಕೆ ಶಿವನ ನಾಮ, ಇದನ್ನು ಹೇಳಿ ನೋಡಿ ನಿಮ್ಗೆ ಗೊತ್ತಾಗ್ಬಿಡತ್ತೆ ಎಷ್ಟು
ವ್ಯತ್ಯಾಸಗಳು ಗೊತ್ತಾಗ್ತವೆ ಅಂತಂದರೆ ನಿಮ್ಮ ಬದುಕಿನಲ್ಲಿ ಯಾವುದಕ್ಕಾಗಿ ನೀವು ತಾಪತ್ರಯ ಪಡ್ತಾ ಇದ್ದೀರೋ ಅದು ಒಂದು ಮಿರಾಕಲ್ ನಡೆದಾಗುತ್ತೆ. ಮಿರಾಕಲ್ ಅನ್ನೋ ಪದಾನೇ ಇಲ್ಲಿ ನಾನು ಯಾಕೆ ಬಳಸಿ ಹೇಳ್ತೀನಿ ಅಂತಂದರೆ, ಶಿವಕೇಶವರಿಗೆ ಭೇದವಿಲ್ಲ. ಇವು ಯಾವುದು ಮಾಡಬೇಕಾದ್ರೂ ಭಕ್ತರನ್ನು ಅನುಗ್ರಹ ಮಾಡಲಿಕ್ಕೆ. ಅದಕ್ಕಾಗಿ ಆರಿದ್ರಾ ನಕ್ಷತ್ರದಂದು ನೀವೇನಾದರೂ ಅಭಿಷೇಕವನ್ನು ಮಾಡ್ತೀನಿ ಅಂತಂದರೆ, ನಮಗೆ ಡಯಾಬಿಟಿಸ್ ರೋಗ ತೊಲಗಬೇಕು ಅಂತಂದರೆ ದಾಳಿಂಬೆ ಹಣ್ಣಿನ ರಸವನ್ನು ಹಾಕು ಅಂತ ಹೇಳ್ತಾನೆ. ನೀವು ಅದನ್ನು ತುಂಬ ಮಡಿಯಿಂದ ಮಾಡಬೇಕಾಗತ್ತೆ. ಅದನ್ನು ಹೇಗೋ ಮಾಡಬಾರ್ದು ಕೂಡ. ಆ ರಸವನ್ನು ತೆಗೆಯೋ ಉದ್ದೇಶವೇ ಹೊಂದಿರಬೇಕು. ಆ ರಸ ತೆಗಿಬೇಕಾದ್ರೆ ನಿಮ್ಮ ಒಳಗಡೆ ನಾನು ಈಗ ಶಿವನಿಗೆ ಈ ರಸದಿಂದ ಅಭಿಷೇಕ ಮಾಡಿದಾಗ ಬಹುಶಃ ಅವನ ತಲೆ ಮೇಲೆ ಹಾಕಿದಾಗ ಬಹುಶಃ ಕಣ್ಣು ಒಳಗಡೆ ಹೋಗ್ಬಿಟ್ರೆ ಅರೆ ನೋಡಿ, ಭಾವನೆ ಒಳಗಡೆ ಹೋಗ್ಬೇಕು ನೀವು. ಹಾಗೆ ಅರೆದೆ ನಾನು ಅಭಿಷೇಕ ಮಾಡೋವಾಗ ಶಿವ ಕಣ್ಣು ಮುಚ್ಚಿರ್ತಾನೆ ಬಿಟ್ಟು. ಮಕ್ಕಳಿಗೆ ಸ್ನಾನ ಮಾಡುವಾಗ ನಾವು ಹೇಗೆ ಕಣ್ಣು ಮುಚ್ಚಿರ್ತೀವಿ, ಹಾಗೆ ನಿಮ್ಮ ಭಾವನೆ ಒಳಗಡೆ ಇಣಿಕೆ ನೋಡುತ್ತಾ ನೀವು ಕ್ಷೀರಾಭಿಷೇಕವನ್ನು, ದಧಿ ಅಭಿಷೇಕವನ್ನು, ಘೃತಾಭಿಷೇಕವನ್ನು, ಮಧುಪರ್ಕದ ಅಭಿಷೇಕವನ್ನು, ಶರ್ಕರದ ಅಭಿಷೇಕವನ್ನು, ನೀವು ಯಾವುದೇ ಅಭಿಷೇಕವನ್ನು ಮಾಡೋದು ಖುಷಿಯಿಂದ ಸಂತೋಷವಾಗಿ ಒಂದು ಅರ್ಧ ತಾಸು 1 ತಾಸು ಮಾಡ್ತೀರೋ ಮಾಡಿ. ಆವತ್ತಂತೂ ತಪ್ಪದೇ ಈ 2 ಪದಾರ್ಥ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಲಿಕ್ಕೆ ಬರಬಾರದು, ಮಾಡಲೇಬೇಕು. ಒಂದು ವಿಭೂತಿ, ಎರಡನೇದು ಬಿಲ್ವದಳ. ಈ ಬಿಲ್ವದಳ ಮತ್ತು ವಿಭೂತಿಯನ್ನು ಆ ಒಂದು ಶಿವನ ಆಲಯಕ್ಕೆ ಕೊಟ್ಟು ಬಹುಶಃ ಆ ಶಿವನಿಗೆ ಆ ವಿಭೂತಿಯನ್ನು ಅವರು ಏನು ಅರ್ಚಕರು ಪುರೋಹಿತರು ಆ ಲಿಂಗದ ಮೇಲೆ ಉದುರಿಸ್ತಿರ್ತಾರಲ್ಲ, ಅದು ಬೀಳುತ್ತಲ್ಲ, ಅದ್ರ ಮೇಲೆ ಅರ್ಪಣೆ ಮಾಡ್ತಾರಲ್ಲ, ಎಷ್ಟು ಚಂದ ಶಿವಪುರಾಣ ಮಾತಾಡುತ್ತೆ ಅಂದರೆ ಅಷ್ಟು ಚಂದ ಮಾತಾಡುತ್ತೆ. ಈ ಲೋಕದಲ್ಲಿರ್ತಕ್ಕಂಥ ಯಾರು ರೈತರು ಬೆಳೆದಿದ್ದಾರೋ, ಯಾವ ದೇವತೆಗಳು ಬೆಳೆದಿದ್ದಾರೋ, ಯಾವ ಮನ್ಮಥರು ಈ ಪುಷ್ಪಗಳನ್ನು ಬೆಳೆದಿದ್ದಾರೋ, ಯಾರು ಈ ವೃಕ್ಷಗಳನ್ನು ಬೆಳೆದಿದ್ದಾರೋ ಅವರುಗಳದ್ದೆಲ್ಲ ಅವರದ್ದು ಹಾಕಿದಾಗಲ್ಲ, ಪೂರ್ಣ ಅಷ್ಟೂ ಲೋಕದ ಬಿಲ್ವಪತ್ರಗಳನ್ನು, ಅಷ್ಟೂ ಲೋಕದ ಪುಷ್ಪಗಳನ್ನು ತಂದು ನೀವು ಅರ್ಪಣೆ ಮಾಡಿದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ತೀರಿ ಆರಿದ್ರದಂದು ಅಂತ. ಅದಕ್ಕಾಗಿ ನೀವು ನಿಮ್ಮ ಮನೆಯಲ್ಲಿ ಮಾಡಬೇಕಾದ್ರೆ ಈ ಅನೇಕವಾಗಿರತಕ್ಕಂತಹ ಈ ರಸಗಳಿಂದ ಹಿಡಿದು ಯಾವುದು ದ್ರಾಕ್ಷಾ ರಸದಿಂದ ಹಿಡಿದು ಇನ್ನು ಬಾಳೆಹಣ್ಣಿಗೆ ಸಂಬಂಧ ಅದರಿಂದಲೂ ಕೂಡ ನಮ್ಮ ಎಷ್ಟು ಚೆನ್ನಾಗಿ ನಮ್ಮ ಹುಡುಗರು ಮಾಡ್ತಾರೆ ಅಂತಂದರೆ ಒಂದು 10-16 ಥರ ಹಣ್ಣಿನ ರಸಗಳನ್ನು ತೆಗೆದುಬಿಟ್ಟು ಅಭಿಷೇಕವನ್ನು ಮಾಡೋದಿರುತ್ತೆ. ಇನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೇ ಆ ದ್ರಾಕ್ಷಿ ಗೋಡಂಬಿ ಸಂಬಂಧಪಟ್ಟ ಅದರಿಂದಲೂ ಕೂಡ ಒಂದು ಅಭಿಷೇಕ ಅದ್ಭುತವಾಗಿ ಅದನ್ನು ಚೆನ್ನಾಗಿ ಅದನ್ನು ಕಟ್ ಮಾಡಿ ಹಾಕಿರ್ತಾನೆ. ಅದೊಂದು ರೀತಿ ಅಭಿಷೇಕ ಆದರೆ ಅದನ್ನು ಪೂರ್ಣ ಅವನು ನೀರು ಮಾಡ್ತಾನೆ. ಇಷ್ಟೆಲ್ಲವೂ ಕೂಡ ಮಾಡಿ ಒಟ್ಟಾರೆಯಾಗಿ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ನೀನು ಮಾಡುವಂಥದ್ದು ಸಂತೋಷದಿಂದ ಮಾಡಬೇಕು, ಅವನ ಜೊತೆಗೆ ಮನಸ್ಸು ಇಷ್ಟದಿಂದ ಅಲ್ಲಿ ಕುಳಿತಿರ್ಬೇಕು. ಇನ್ನೇನೋ ಸ್ವಲ್ಪ ಕೆಲಸ ಇಟ್ಕೊಂಡು ಅದು ಬಂದುಬಿಡುತ್ತೆ, ಇದು ಬಂದುಬಿಡುತ್ತೆ, ನನಗೆ ಮಾಡಿದ್ರೆ ಅದೇನೋ ಬರುತ್ತೆ ಅಂತೆಲ್ಲ ನೀವು ಮನಸ್ಸಿಗೆ ಹಾಕಬಾರ್ದು. ಯಾವುದೂ ಕೂಡ ಕರ್ಮಣ್ಣೇ ವಾಧಿಕಾರಸ್ಥೆ ಮಾಫಲಶಿಕದಾಚನ. ನಿನ್ನ ಕೆಲಸ ಅದು, ಕರ್ಮ ಅಂದರೆ ಕಾಯಕ, ಅದು ನಿನ್ನ ಜವಾಬ್ದಾರಿ ಅಂತ ಮಾಡು. ಏನೋ ಒಳ್ಳೆದಂತೂ ಫಲಾಪೇಕ್ಷೆ ಏನು ಇಟ್ಕೋಬೇಡ, ಅವ ಕೊಡುತ್ತಾನೆ. ನಮ್ಮ ಮನೆಯಲ್ಲಿ ಮಾಡಲಿಕ್ಕೆ ಆಗಲ್ಲ ಅಂತಂದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಾಮ ಸ್ಮರಣೆ ಮಾಡಿ ಒಂದಷ್ಟು ಪ್ರದಕ್ಷಿಣೆ ಮಾಡಿ ಬನ್ನಿ. ಆ ಪ್ರದೋಷಗಳಲ್ಲಿ ಇಂತಹ ನಕ್ಷತ್ರಗಳಲ್ಲಿ ನಿಮಗೆ ಹೆಲ್ತ್ ಆ್ಯಂಡ್ ವೆಲ್ತ್, ಆರ್ಥಿಕಾಭಿವೃದ್ಧಿ, ಆರೋಗ್ಯಾಭಿವೃದ್ಧಿ ಎರಡನ್ನೂ ಕೊಡಬೇಕಾದ್ರೆ ನೀವು 2 ಕಳ್ಕೋಬೇಕು, 2 ಪಡ್ಕೊಳ್ಬೇಕು. ಆ ಸಿದ್ಧಾಂತ ಆರಿದ್ರಾ ನಕ್ಷತ್ರ. ಅವನು ಶಿವ ಅಷ್ಟು ತೃಪ್ತಿ ಪಡ್ತಾನೆ, ಅಷ್ಟು ಖುಷಿಯಿಂದ ಏನು ಕೊಡಲಿ ಅಂತ ಅವ ಎಲ್ಲ ಕಡೆ ಹುಡುಕಾಡ್ತಾನಂತೆ. ಅಂದರೆ ಏನು ಕೊಟ್ಟರು ಕಡಿಮೆನೇ, ಅವನ ಬಳಿ ಎಲ್ಲ ಇರ್ತವೆ. ಆದರೆ ಇದು ಕೊಟ್ಟರು ಕಡಿಮೆನೇ, ಈ ಭಾಗ್ಯ ಕೊಟ್ಟರು ಕಡಿಮೆನೇ, ಆ ಭಾಗ್ಯ ಕೊಟ್ಟರು ಕಡಿಮೆ, ಇದಕ್ಕಿಂತೂ ಹೆಚ್ಚಿನದೇನಾದರೂ ಇದೆಯಾ ಅಂತ ಹುಡುಕಾಟ ಮಾಡ್ತಾನಂತೆ ರೀ. ಈ ಆರಿದ್ರಾ ನಕ್ಷತ್ರದ ನೀವೇನಾದರೂ ಅವನ ಅಭಿಷೇಕನ ದರ್ಶನವನ್ನೇನಾದರೂ ಮಾಡಿದರೆ ಪ್ರೀತಿ ಬಂಧುಗಳೇ, ಅಂಥ ಅಭಿಷೇಕ ನಿಮ್ಮೆಲ್ಲ ಹತ್ತಿರ ನಡೆದರೂ ಅಂಥ ಕಡೆ ಹೋಗಿ ಬನ್ನಿ. ಖಂಡಿತ ಗುರುಗಳೇ. ಸೊ ಹೆಲ್ತ್ ಆ್ಯಂಡ್ ವೆಲ್ತ್ ಎಲ್ಲವನ್ನು ಪಡ್ಕೊಳ್ಬೇಕು ಅಂತಂದರೆ ಆರಿದ್ರಾ ನಕ್ಷತ್ರವನ್ನು ನಾವು ಹೇಗೆ ಬಳಸ್ಕೊಳ್ಬೇಕು, ಇನ್ನು ಆ ದಿನ ಶಿವನನ್ನು ನಾವು ಹೇಗೆ ಹೊಲಿಸ್ಕೊಳ್ಬೇಕು, ವಿಭೂತಿ ಆಗಿರ್ಬೋದು, ಜೊತೆಗೆ ಬಿಲ್ವ ಪತ್ರೆ ದಾನ ಮಾಡುವಂಥದ್ರಿಂದ, ಇದರೆಲ್ಲ ದಳಗಳಿಂದ ನಾವು ಅವನಿಗೆ ಅರ್ಚನೆ ಮಾಡೋದ್ರಿಂದ ಆಗಿರ್ಬೋದು, ಈ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಸೊ ಪ್ರತಿ ತಿಂಗಳು ಕೂಡ ಆರಿದ್ರಾ ನಕ್ಷತ್ರ ಬರ್ತಾ ಇರುತ್ತೆ. ಈ ತಿಂಗಳು ಮಿಸ್ ಆಯ್ತು ಅಂದರೆ ನೆಕ್ಸ್ಟ್ ಮಂತ್ ಕೂಡ ಇದನ್ನು ನಾವು ಮಾಡ್ಬೋದಲ್ವಾ ಗುರುಗಳೇ? ಖಂಡಿತ ಮಾಡ್ಬೋದು. ಪ್ರತಿ ತಿಂಗಳು ಕೂಡ ಆರಿದ್ರಾ ನಕ್ಷತ್ರ ಬಂದಾಗಲೆಲ್ಲ ಮಾಡ್ಬೋದು. ಯಾರಿಗೆ ಯಾವತ್ತೇನಾದರೂ ಪಾಪ ಅವ್ರಿಗೆ ನೀವು ಹೇಳಿದಾಗೆ ತೊಂದರೆಗಳಿತ್ತು ಅಂತಂದರೆ ಪ್ರತಿ ತಿಂಗಳು. ಆದರೆ ಮಾರ್ಗಶಿರ ಮಾಸದ ಒಂದು ವಿಶೇಷತೆ ಹೇಳ್ತಾನೆ, ಅದು ಬೇರೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಹೇಳ್ತಾನೆ, ಅದು ಬೇರೆ. ಪ್ರತಿ ತಿಂಗಳು ಅಷ್ಟಮಿ ಬರುತ್ತೆ, ಅದು ಬೇರೆ. ಆದರೆ ಆರಿದ್ರಾ ನಕ್ಷತ್ರಕ್ಕೆ ಒಂದು ಒತ್ತು ಕೊಡ್ತೀನಿ ಅಂತಂದರೆ, ಇವರಲ್ಲಿ ಏನೋ ಒಂದು ಸಂಕಲ್ಪಗಳಿತ್ತು ಅಂತಂದರೆ, ಇವರಲ್ಲಿ ಏನೋ ಒಂದು ಹರಕೆ ಇತ್ತು ಅಂತಂದರೆ, ಆ ಹರಕೆಗಳನ್ನು ಈಡೇರಿಸ್ತಕ್ಕಂತಹ ದಿನ ಈ ಆರಿದ್ರಾ ನಕ್ಷತ್ರದ ದಿನವಾಗಿರುತ್ತೆ.
ಖಂಡಿತ ಗುರುಗಳೇ, ಉತ್ತಮವಾಗಿರುವಂಥ ವಿಚಾರನ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.